ಇನ್ನು ರಾಜಕೀಯದ ಸುದ್ದಿಯತ್ತ ನಾವು ಗಮನ ಹರಿಸೋದಾದ್ರೆ ಮಂಡ್ಯ ಯುದ್ಧ ಇದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಮೈತ್ರಿ ಧರ್ಮ ಪಾಲನೆಗಾಗಿ ಈಗ ಜೆಡಿಎಸ್ಗೆ ಕೊಡಲಾಗಿದೆ ಮಂಡ್ಯ ಕ್ಷೇತ್ರವನ್ನು. ಹಾಗಿದ್ರೆ ಮುಂದಿರೋದು ಸಂಧಾನವೋ ಸಮರವೋ? ನಾವು ಮಾತನಾಡ್ತಾ ಇರೋದು ಸುಮಲತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಭಾರೀ ನಿರೀಕ್ಷೆಯಲ್ಲಿದ್ರು ಬಿಜೆಪಿ ಟಿಕೆಟ್ ತನಗೇ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು ಸುಮಲತಾ ಅವರಿಗೆ. ಈಗ ಜೆಡಿಎಸ್ ಪಾಲಾಗಿದೆ ಮಂಡ್ಯ ಕ್ಷೇತ್ರ. ಸುಮಲತಾ ಅತಂತ್ರರಾಗಿದ್ದಾರೆ. ಬೆಂಬಲಿಗರ ಅಭಿಪ್ರಾಯ ಪಡೆದು ಸುಮಲತಾ ಅಂತಿಮ ನಿರ್ಧಾರವನ್ನು ಪ್ರಕಟಿಸೋದಾಗಿ ತಿಳಿಸ್ತಾ ಇದ್ದಾರೆ. ಹೈ ವೋಲ್ಟೇಜ್ ಸಭೆ ಇದೆ ಬೆಂಗಳೂರಿನಲ್ಲಿ ಇವತ್ತು. ಅಲ್ಲಿ ಬೆಂಬಲಿಗರು ಏನ್ ಹೇಳ್ತಾರೆ, ಅವರ ಸಲಹೆ ಸೂಚನೆಯನ್ನ ಪಡೆದು ತಮ್ಮ ರಾಜಕೀಯ ನಿರ್ಧಾರವನ್ನ ಮಂಡ್ಯ ಸಂಸದೆ ಪ್ರಕಟಿಸ್ತಾರೆ. ಟಿಕೆಟ್ ಪಡೆಯೋದಕ್ಕೆ ವಿಫಲರಾದ್ರ ಸಂಸದೆ ಸುಮಲತಾ, ಬಿಜೆಪಿಯಿಂದ ಸ್ಪರ್ಧಿಸೋದಕ್ಕೆ ವರಿಷ್ಠರು ಹಾಗಿದ್ರೆ ಸುಮಲತಾ ಅವರಿಗೆ ಯಾಕೆ ಅವಕಾಶ ಕೊಡ್ಲಿಲ್ಲ? ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಭರವಸೆ ಸಿಕ್ಕಿದೆ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸ್ತಾ ಇದೆ. ಇದೆಲ್ಲ ಪ್ರಶ್ನೆಗಳಿಗೆ ಸಭೆಯಲ್ಲಿ ಉತ್ತರ ಕೊಡ್ತಾರೆ ಸುಮಲತಾ. ಏನ್ ಮಾಡ್ತಾರೆ? ಇವರು ಕೂಡ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ, ಬೆಂಬಲಿಸ್ತಾರ ಮೈತ್ರಿಯನ್ನ, ಅಥವಾ ಪಕ್ಷೇತರರಾಗಿ ಏನಾದ್ರೂ ಸ್ಪರ್ಧೆ ಮಾಡುವಂತಹ ನಿರ್ಧಾರಕ್ಕೆ ಬರ್ತಾರ, ಅಥವಾ ರಾಜಕೀಯದಿಂದಲೇ ದೂರ ಉಳಿಯುವಂತಹ ನಿರ್ಧಾರಕ್ಕೆ ಏನಾದ್ರೂ ಬರ್ತಾರ? ಇದು ಕುತೂಹಲ ಮೂಡಿಸ್ತಾ ಇದೆ. ಈ ಮಧ್ಯೆ ಒಂದು ಬೆಳವಣಿಗೆ, ಅದು ಸುಮಲತಾ ಅವರ ಭೇಟಿಗೆ ಮಾಜಿ ಸಿಎಂ ಎಚ್.ಡಿ.ಕೆ ಸಜ್ಜಾಗಿದ್ದಾರೆ. ಸುಮಲತಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ. ಶೀಘ್ರವೇ ನಾನು ಸುಮಲತಾ ಅವರನ್ನ ಭೇಟಿಯಾಗ್ತೇನೆ. ಎರಡೂ ಪಕ್ಷದಲ್ಲಿ ವಿಶ್ವಾಸದ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಬಿಜೆಪಿಯಲ್ಲಿರೋರೆಲ್ಲ ನನ್ನ ಹಳೆಯ ಸ್ನೇಹಿತರು, ಜೊತೆಗೆ ನಾನು ಸುಮಲತಾ ಅವರನ್ನ ಕೂಡ ಶೀಘ್ರವೇ ಭೇಟಿಯಾಗ್ತೇನೆ ಎನ್ನುವಂತಹ ಮಾತನ್ನ ಎಚ್.ಡಿ.ಕೆ ನುಡಿದಿದ್ದಾರೆ. ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣಾ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರಿ ಸರ್, ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣಾ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರಿ ಸರ್, ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಭೇಟಿ ಮಾಡಬೇಕಾದಂಥದ್ದು ಚುನಾವಣಾ ಸಂದರ್ಭದಲ್ಲಿ ಈಗ ಏನೋ ಒಂದು ವಿಶ್ವಾಸಗಳಿರ್ತದೆ, ವಿಶ್ವಾಸ ಕೊರತೆ ಇರ್ತಕ್ಕಂಥ ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ಭೇಟಿ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಭೇಟಿ ಮಾಡ್ತೀನಿ. ಸರಿ ಸರ್. ಎಸ್, ಮಂಡ್ಯ ನಿಜಕ್ಕೂ ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಮುಂದೇನು ಅನ್ನುವಂಥ ಹೆಜ್ಜೆ ಏನಿಡುತ್ತಾರೆ ಸುಮಲತಾ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಪ್ರಶಾಂತ್, ಮಂಡ್ಯ ಆರಂಭದಿಂದಲೂ ಕುತೂಹಲ ಮೂಡಿಸ್ತಾ ಇತ್ತು. ಅದು ಮಂಡ್ಯ ಸುಮಲತಾ ಪಾಲ, ಜೆಡಿಎಸ್ ಪಾಲ ಅನ್ನೋದು. ಈಗ ಜೆಡಿಎಸ್ ಪಾಲಾಗಿದೆ, ಎಚ್.ಡಿ.ಕೆ ನಿಲ್ತಾರೆ ಅನ್ನೋದು ಪಕ್ಕ ಆಗಿದೆ. ಈಗಿರುವ ಪ್ರಶ್ನೆ ಸುಮಲತಾ ಮುಂದೇನು ಮಾಡ್ತಾರೆ ಅಂತ. ಏನು ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಪ್ರತಿಮಾ ನೋಡಿ, ಈಗಾಗಲೇ ಇವತ್ತು ಕುಮಾರಸ್ವಾಮಿಯವರ ಹೆಸರು ಅಧಿಕೃತವಾಗಿ ಜೆಡಿಎಸ್ನಿಂದ ಪ್ರಕಟಗೊಳ್ಳುತ್ತೆ. ನಿನ್ನೆ ತಡರಾತ್ರಿಯಿಂದಲೇ ಕುಮಾರಸ್ವಾಮಿ ಮಂಡ್ಯದ ನಾಯಕರನ್ನು ಒಬ್ಬೊಬ್ಬರಾಗಿ ಹೋಗಿ ಭೇಟಿಯಾಗ್ತಿದ್ದಾರೆ. ನಿನ್ನೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮನೆಗೆ ಸ್ವತಃ ಕುಮಾರಸ್ವಾಮಿಯವರು ಹೋದರು. ಅಲ್ಲಿ ನಾರಾಯಣಗೌಡರು ಕೂಡ ಬಂದಿದ್ದರು. ನಾರಾಯಣಗೌಡರನ್ನು ಕೂಡ ಕುಮಾರಸ್ವಾಮಿ ಭೇಟಿಯಾಗಿದ್ದರು. ಯಾಕೆ ನಾರಾಯಣಗೌಡರು ಹಿಂದೆ ಕುಮಾರಸ್ವಾಮಿ ಅವ್ರಿಗೆ ಕೈ ಕೊಟ್ಟು BJPಗೆ ಹೋದವರು. ಹೀಗಾಗಿ ಅವತ್ತಿನಿಂದ ಆ ಸಂಬಂಧಗಳು ಚೆನ್ನಾಗಿರಲಿಲ್ಲ. ಆದರೆ ನಿನ್ನೆ ನಾರಾಯಣಗೌಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದರು. ಡಾಕ್ಟರ್ ಅಶ್ವಥ್ ನಾರಾಯಣರನ್ನು ಅವ್ರದ್ದು ಸಂಬಂಧಗಳು ಭಾಳ ಚೆನ್ನಾಗಿರಲಿಲ್ಲ. ಅವ್ರನ್ನ ಹೋಗಿ ಭೇಟಿಯಾದರು. ನಂತರ ಹೊರಗಡೆ ಬಂದು ಕುಮಾರಸ್ವಾಮಿ ಅವರು ಹೇಳಿದರು, ನಾನು ಸುಮಲತಾ ಅವರನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಆಗ್ತೀನಿ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗಲಿದೆ ಅಂತಕ್ಕಂಥದ್ದು. ಒಂದು ನೋಡಿ, ದಿಲ್ಲಿಯಲ್ಲೂ ಕೂಡ ಸುಮಲತಾ ಮತ್ತು BJPಯ ಹೈಕಮಾಂಡ್ ನಡುವೆ ಮಾತುಕತೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಶ ಸ್ಪಷ್ಟವಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ನಿಂತರೆ ನನಗೆ ಪಕ್ಷೇತರರಾಗಿ ನಿಲ್ಲೋದು ಅನಿವಾರ್ಯ ಆಗತ್ತೆ ಅಂತಕ್ಕಂಥದ್ದನ್ನು ಸುಮಲತಾ BJP ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿದರು. ಯಾಕಂದರೆ ಕಳೆದ ಬಾರಿ ಒಂದು ಸ್ವಾಭಿಮಾನದ ಪ್ರಶ್ನೆಯನ್ನು ಇಟ್ಕೊಂಡು ನಾನು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದಾಗ ಸೋತ ಅಭ್ಯರ್ಥಿ ನಿಂತು ನಾನು ಕಣದಿಂದ ಹಿಂದೆ ಸರಿತೀನಿ ಅಂತಕ್ಕಂಥದ್ದು ನನಗೆ ಒಂದು ಫೇಸ್ ಸೇವಿಂಗು ಕೂಡ ಮಂಡ್ಯದ ಜನರ ಎದುರುಗಡೆ ಬೇಕಾಗತ್ತೆ. ಸುಮಲತಾ ಅವರಿಗೆ BJP ನಾಯಕರು ಕೇಳಿದ್ದಾರೆ, ನೀವು ಮೈಸೂರಿಗೆ ಹೋಗ್ತೀರಾ, ಟಿಕೆಟ್ ಕೊಡ್ತೀವಿ. ಬೆಂಗಳೂರು ಉತ್ತರಕ್ಕೆ ಹೋಗ್ತೀರಾ, ಟಿಕೆಟ್ ಕೊಡ್ತೀವಿ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀರಾ, ಟಿಕೆಟ್ ಕೊಡ್ತೀವಿ. ಆಗ ಸುಮಲತಾ ಹೇಳಿದ ಮಾತು ಏನಂದರೆ, ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಟು ರಾಜಕಾರಣ ಮಾಡಲ್ಲ. ಯಾಕಂದರೆ ಮಂಡ್ಯ ಬಿಟ್ಟು ಬೇರೆ ಜಿಲ್ಲೆಗಳ ಜೊತೆ ಅಥವಾ ಬೇರೆ ತಾಲೂಕುಗಳ ಜೊತೆ, ಕ್ಷೇತ್ರಗಳ ಜೊತೆ ನನಗೆ ಭಾವನಾತ್ಮಕ ಸಂಬಂಧ ಇಲ್ಲ. ಭಾವನಾತ್ಮಕ ಸಂಬಂಧ ಅಂಬರೀಷ್ ಅವರ ಕಾರಣದಿಂದ ಮಂಡ್ಯದ ಜೊತೆ ಇದೆ. ಕೊಟ್ಟರೆ ಮಂಡ್ಯಕ್ಕೆ ಕೊಡಿ,
ನಾನು ಕುಮಾರಸ್ವಾಮಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಮನೆಗೆ ಹೋಗಿ ಅವರ ಬೆಂಬಲವನ್ನು ಯಾಚಿಸ್ತೀನಿ, ಆದರೆ ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ ಅನ್ನೋದನ್ನು ಸುಮಲತಾ ಸ್ಪಷ್ಟಪಡಿಸಿದರು. ಬಟ್ ಏನು ವಾಟ್ ವೆಂಟ್ ರಾಂಗ್ ಅಂತ, ಯಾಕಂದರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಸುಮಲತಾ, ಅಥವಾ ಆ ರೀತಿಯಲ್ಲಿ ತೋರ್ಪಡಿಸ್ತಾ ಇತ್ತು ಅವರ ಮಾತುಗಳು, ನನಗೇ ಸಿಗುತ್ತೆ, ಮಂಡ್ಯ ನಂದೇ, ನನಗೆ ವಿಶ್ವಾಸ ಇದೆ, BJP ನನಗೆ ಟಿಕೆಟ್ ಕೊಡುತ್ತೆ ಅಂತ ಹೇಳ್ತಲೇ ಬರ್ತಾ ಇದ್ರು. ಮೋದಿಯವರನ್ನ ಭೇಟಿಯಾಗಿದ್ರು, BJPಯ ರಾಷ್ಟ್ರೀಯ ನಾಯಕರುಗಳನ್ನ ಭೇಟಿಯಾಗಿದ್ರು, ಆಗಲೂ ಅದೇ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇತ್ತು. ಎಲ್ಲಿ ಏನಾಯ್ತು ಹಾಗಿದ್ರೆ, ಅಥವಾ ಅಂತ ಹೇಳಿಕೆಗಳು ಬರ್ತಿದ್ದಿದ್ದು ಅಷ್ಟೇನಾ? ಪ್ರತಿಭಾ ನೋಡಿ, ಸುಮಲತಾ ಅವ್ರಿಗೆ ಮಂಡ್ಯದಿಂದ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು BJP ಹೈಕಮಾಂಡ್ ನಾಯಕರ ಮನಸ್ಸಿನಲ್ಲಿದ್ದದ್ದು ನಿಜ, ರಾಜ್ಯ ನಾಯಕರ ಮನಸ್ಸಿನಲ್ಲಿ ಅದಿರಲಿಲ್ಲ. ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸುಮಲತಾ ಬಗ್ಗೆ ಒಂದು ಸದಭಿಪ್ರಾಯ ಇದೆ. ಪದೇ ಪದೇ ನರೇಂದ್ರ ಮೋದಿಯವರು ಅವ್ರಿಗೆ ಅಪಾಯಿಂಟ್ಮೆಂಟನ್ನು ಕೂಡ ಕೊಡ್ತಾಯಿದ್ರು. ಆದರೆ ನನಗನ್ಸುತ್ತೆ ಒಂದು ಕಡೆ JDS ಜೊತೆ ಮೈತ್ರಿ ಮಾಡಿಕೊಂಡ ನಂತರ ಕುಮಾರಸ್ವಾಮಿ ಅಮಿತ್ ಶಾ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದರು, ನೋಡಿ ನಮ್ಗೆ ಮೈತ್ರಿ, ಮಂಡ್ಯವನ್ನು ಬಿಟ್ಟು ಮೈತ್ರಿ ಮಾಡ್ಕೊಳ್ಳೋಕೆ ನಮ್ಗೆ ಸಾಧ್ಯ ಆಗಲ್ಲ. ಅದು JDSನಲ್ಲಿ ಒಂದು ತಳಮಳವನ್ನು ಸೃಷ್ಟಿಸುತ್ತೆ. ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಮೈತ್ರಿ ಅಂತಕ್ಕಂಥ ಪ್ರಶ್ನೆ ಬರಲ್ಲ. BJP ಒಂದು ಆಪ್ಷನ್ ಇಟ್ಟಿತ್ತು, ಹಾಸನ ಮತ್ತು ಕೋಲಾರ ತೆಗೆದುಕೊಳ್ಳಿ ಅಂತ. ಕುಮಾರಸ್ವಾಮಿ ಹೇಳಿದರು ಹಾಗೆ ತೆಗೆದುಕೊಳ್ಳೋಕ್ಕಾಗಲ್ಲ, ಮಂಡ್ಯ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕಳೆದ ಬಾರಿ ಮಂಡ್ಯ ಕಳ್ಕೊಂಡಿದ್ದೀವಿ, ಸರ್ಕಾರ ಕಳೆದುಕೊಂಡ್ವಿ, ಮಂಡ್ಯದಲ್ಲಿ ಎಲ್ಲ ಸೀಟ್ ಕಳೆದುಕೊಂಡ್ವಿ. ನಾಳೆ ನಾವೊಂದು ಪಕ್ಷವಾಗಿ ಉಳಿಬೇಕಾದ್ರೂ ನಮಗೆ ಮಂಡ್ಯದಲ್ಲಿ ಚುನಾವಣೆಗೆ ನಿಲ್ಲೋದು ಅನಿವಾರ್ಯ ಆಗುತ್ತೆ ಅಂತ. ಆಮೇಲೆ ಒಂದು ಸಲ BJP ಬಂದು ಮಂಡ್ಯದಲ್ಲಿ ನಿಂತ್ಕೊಂಡು, ಲೋಕಸಭಾ ಕ್ಷೇತ್ರದಲ್ಲಿ ನಿಂತ್ಕೊಂಡು JDS ಅದಕ್ಕೆ ಸಪೋರ್ಟ್ ಮಾಡಿಬಿಟ್ರೆ ಹೆಚ್ಚು ಕಡಿಮೆ JDSನ ಒಂದು ಅಸ್ತಿತ್ವದ ಪ್ರಶ್ನೆ ಮಂಡ್ಯದಲ್ಲಿ ಬರುತ್ತೆ. ಆ ಕಾರಣದಿಂದ ಕುಮಾರಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳಿದರು. BJPಯವರನ್ನೂ ಕೂಡ ಕೇಳದೆ ಏಕಪಕ್ಷೀಯವಾಗಿ 3 ಹೆಸರುಗಳನ್ನು ಅವರು ಅನೌನ್ಸ್ ಮಾಡಿಬಿಟ್ರು, ಕೋಲಾರ, ಹಾಸನ, ಮಂಡ್ಯ ನಾವು ನಿಲ್ತೀವಿ ಅಂತ. ಅಂದರೆ ಅವ್ರು ಏನು ಹೇಳಿದರು ಪರೋಕ್ಷವಾಗಿ ಅಂತಂದರೆ, ನೀವು ಒಪ್ಕೊಳ್ಳೋದಾದರೆ ಒಪ್ಕೊಳ್ಳಿ, ಈ 3 ಕ್ಷೇತ್ರ ಇಲ್ಲದೆ ನಾವು ಚುನಾವಣೆಗೆ ನಿಲ್ತೀವಿ ಅಂತ ಮೈತ್ರಿ ಆಗಲ್ಲ ಅನ್ನೋದನ್ನು ಕುಮಾರಸ್ವಾಮಿಯವರು ಸ್ಪಷ್ಟಪಡಿಸಿದರು. ಆಗ ಪುನರಪಿ BJP ಹೈಕಮಾಂಡ್ ಸುಮಲತಾ ಅವ್ರನ್ನ ಕರೆಸ್ಕೊಂಡು ಸುದೀರ್ಘ 2-3 ದಿನಗಳ ಕಾಲ ಚರ್ಚೆ ನಡೆಸಿದೆ. JP ನಡ್ಡಾ ಚರ್ಚೆ ನಡೆಸಿದ್ದಾರೆ, BL ಸಂತೋಷ್ ಚರ್ಚೆ ನಡೆಸಿದ್ದಾರೆ, ಅಮಿತ್ ಶಾ ಅವ್ರ ಜೊತೆಗೆ ಸುಮಲತಾ ಚರ್ಚೆ ನಡೆದಿದೆ. ಆಗ ಅವರನ್ನು ನೋಡಿ, ಅಕಾಮಿಡೇಟ್ ಸುಮಲತಾ 5 ವರ್ಷ ಲೋಕಸಭಾ ಸಂಸದರಾಗಿರ್ತಕ್ಕಂಥ. ಅಕಾಮಿಡೇಟ್ ಅಂದರೆ ಏನು, ಇತರ ರಾಜಕಾರಣಿಗಳಂತೆ ಅವ್ರಿಗೇನೋ ಒಂದು ವಿಧಾನ ಪರಿಷತ್ ಕೊಡ್ತೀವಿ, ನಾಳೆ ಏನೋ ಕೊಡ್ತೀವಿ. ಐ ಡೋಂಟ್ ಥಿಂಕ್ ಸುಮಲತಾ ಆ ರೀತಿಯಾಗಿರ್ತಕ್ಕಂಥ ಒಂದು ಪರ್ಸ್ನಾಲಿಟಿ ಇಲ್ಲ, ನಾನು ವಿಧಾನ ಪರಿಷತ್ತಕ್ಕೆ ಒಪ್ಪಿಬಿಡ್ತೀನಿ. ಅವ್ರಿಗೆ ನನಗನ್ಸುತ್ತೆ ಅವ್ರು ಹೇಳಿದ್ದೇನು ಅಂತಂದರೆ, ನೋಡಿ ನಿಖಿಲ್ ನಿಂತರೆ ಅಲ್ಲಿ ಮತ್ತೆ ಅದು 2019ರ ಪ್ರಶ್ನೆ ಬರುತ್ತೆ. ಕುಮಾರಸ್ವಾಮಿ ಹಾಗಲ್ಲ, ಕುಮಾರಸ್ವಾಮಿ ಅಂಬರೀಷ್ ಅವರ ಫ್ರೆಂಡ್ ಕೂಡ ಆಗಿದ್ರು, ಜೊತೆಗೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೊಂದು ಸ್ಟೇಚರ್ ಇದೆ. ಅವರು ಬಂದು ಚುನಾವಣೆಗೆ ನಿಂತರೆ ನಾನೊಂದು ಮಾತನ್ನು ಮಂಡ್ಯದಲ್ಲಿ ಇಲ್ಲಪ್ಪ, ನಾನು ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಅನುವಾಗುತ್ತೆ. ನೀವು ಇದನ್ನು BJP ಹೈಕಮಾಂಡ್ ಕುಮಾರಸ್ವಾಮಿ ಅವರು ಹೇಳಿದಾಗ ಕುಮಾರಸ್ವಾಮಿ ಭಾಳ ಕೋಪಗೊಂಡಿದ್ರು. ದಿಲ್ಲಿಯಲ್ಲಿ ಮಾತಾಡಲಿಲ್ಲ, ಬೆಂಗಳೂರಲ್ಲಿ ಒಂದಿನ ಮಾತಾಡಲಿಲ್ಲ. ಯಾಕಂದರೆ ಅವ್ರ ಮನಸ್ಸಲ್ಲಿತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಚುನಾವಣೆಗೆ ನಿಲ್ಲಿಸಬೇಕು ಅಂತ. BJP ಹೈಕಮಾಂಡ್ ಹೇಳ್ತು, ನೀವು ನಿಖಿಲ್ರನ್ನು ನಿಲ್ಲಿಸಿದರೆ ಒಂದು ಸುಮಲತಾ ಬೆಂಬಲ ಕಷ್ಟ ಆಗ್ಬೋದು, ಎರಡನೇದು ನೀವು ಮತ್ತೆ ಕುಟುಂಬ ರಾಜಕಾರಣ ಅಂತಕ್ಕಂಥ ಪ್ರಶ್ನೆ ಬರುತ್ತೆ, ನಾವೇನು ಬಂದಲ್ಲಿ ಪರಿವಾರವಾದದ ಬಗ್ಗೆ ಹೇಳಲಿಕ್ಕಾಗತ್ತೆ ಹಾಗೆ ಆಯಿತು ಅನ್ನೋದನ್ನು BJP ಹೇಳಿದಾಗ ಕುಮಾರಸ್ವಾಮಿ ಕೋಪಗೊಂಡಿದ್ದು ನಿಜ. ಒಂದಿನ 48 ಗಂಟೆಗಳ ಕಾಲ ಒಂದು ರೀತಿ BJP ಮತ್ತು JDSನ ನಡುವೆ ಕೂಡ ಒಂದು ತಳಮಳ ಇತ್ತು. ಮಾಧ್ಯಮಗಳಲ್ಲೂ ಬರ್ತಾ ಇತ್ತು. ಕುಮಾರಸ್ವಾಮಿ ಅವರು ಅದನ್ನು ನಿರಾಕರಿಸಲಿಲ್ಲ. ಒಂದು ಪತ್ರಿಕಾಗೋಷ್ಠಿಯಲ್ಲಿ BJPಯನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದು ನಡೀತು. ಮರುದಿನ ಅದನ್ನು ಒಂದು ರೀತಿ ಸರಿಪಡಿಸಲಿಕ್ಕೆ DK ಶಿವಕುಮಾರ್ ವಿರುದ್ಧ ಒಂದು ವಾಗ್ದಾಳಿಯನ್ನು ಚೆನ್ನೈಗೆ ಹೋಗೋಕ್ಕಿಂತ ಮುಂಚೆ ನಡೆಸಿದರು. ಈಗ ನನಗನ್ಸುತ್ತೆ ಒಂದು ರೀತಿ BJP ಹೈಕಮಾಂಡ್ನ ಮಧ್ಯಸ್ಥಿಕೆಯಲ್ಲಿ ಮಂಡ್ಯವನ್ನು ಕುಮಾರಸ್ವಾಮಿ ಅವರಿಗೆ ಕೊಡೋದು, ಅವರೇ ನಿಲ್ಲಬೇಕು, ಸುಮಲತಾ ಅವರನ್ನು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಬಟ್ ರಾಜಕಾರಣದಲ್ಲಿ ನೋಡಿ, ಎಷ್ಟೇ ಪ್ರಯತ್ನ ಆಗಿದ್ದರೂ ಕೂಡ ಅಂತಿಮವಾಗಿ ಇವತ್ತು ಸುಮಲತಾ ಮಂಡ್ಯದಲ್ಲಿ ತನ್ನ ಬೆಂಬಲಿಗರ ಎದುರುಗಡೆ ಏನು ಹೇಳ್ತಾರೆ, ಏನು ನಿರ್ಧಾರ ಪ್ರಕಟಿಸ್ತಾರೆ. ಪಾಲಿಟಿಕ್ಸ್ನಲ್ಲಿ ಇಲ್ಲ ಅಲ್ಲೇನೋ ಮನವೊಲಿಕೆ ಆಗಿಬಿಟ್ಟಿದೆ, ಇಲ್ಲಿ ಮನವೊಲಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಗಲ್ಲ. ಕೊನೆಯ ಸಂದರ್ಭಗಳಲ್ಲೂ ಕೂಡ ಭಾಳಷ್ಟು ಚಟುವಟಿಕೆಗಳು ರಾಜಕಾರಣದಲ್ಲಿ ನಿಲ್ತವೆ. ಸೊ ಲೆಟ್ಸ್ ವೇಟ್ ಫಾರ್ ಟುಡೇ. ಸುಮಲತಾ ಏನು ಹೇಳ್ತಾರೆ, ಅವತ್ತಿನ ಬೆಳವಣಿಗೆ, ಅವತ್ತಿನ ಸನ್ನಿವೇಶದ ಮೇಲೆ ನಿಂತಿರುತ್ತೆ, ನೋಡೋಣ. ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ಸ್ಟೆಪ್ ಕುಮಾರಸ್ವಾಮಿ ಅವರು ಕೂಡ, ಅಂದರೆ ಕಳೆದ ಬಾರಿಯ ಅನೇಕ ತೂತು ಮೇಮೆ ನಂತರ ಈ ಬಾರಿ ಕುಮಾರಸ್ವಾಮಿ ಕೂಡ ಮಂಡ್ಯದಲ್ಲಿ ಹೋದಾಗಲೇ ಹೇಳಿದರು, ಸುಮಲತಾ ನನ್ನ ಅಕ್ಕನಿದ್ದಂಗೆ, ಅಕ್ಕ ಇದ್ದಂಗೆ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅನ್ನೋದನ್ನು
ನಿನ್ನೆ ಹೇಳಿದರೆ ಸುಮಲತಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಪಾಸಿಟಿವಿಟಿ ಕಾಣಿಸ್ತಾ ಇದೆ. ನೋಡಿ, ರಾಜಕಾರಣದಲ್ಲಿ ಚುನಾವಣೆಗೆ ನಿಲ್ಲಬೇಕಂದ್ರೆ ಪಾಸಿಟಿವಿಟಿ ಬೇಕೇ ಬೇಕು. ಎಕ್ಸಾಕ್ಟ್ಲಿ. ಚುನಾವಣೆ ನಾಳೆ ಇದ್ದಾಗ Right. ಇವತ್ತು ಅವ್ರ ಮೇಲೆ ಟೀಕೆ ಮಾಡ್ತೀನಿ, ಇವ್ರ ಮೇಲೆ ಟೀಕೆ ಮಾಡ್ತೀನಿ ಅಂದರೆ ನಡೆಯಲ್ಲ. ನಿಜ. ಎಸ್ ಪ್ರಶಾಂತ್, ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಬಂಡಾಯದ ಬಿಸಿ ಎಲ್ಲೆಲ್ಲಿ ತಟ್ತಾ ಇದೆಯೋ ಅಲ್ಲಿ ಯಾವ ರೀತಿಯಾದಂತಹ ಸಂಧಾನದ ಪ್ರಯತ್ನಗಳಾಗ್ತಾ ಇದೆ. ಖುದ್ದು ಯಡಿಯೂರಪ್ಪ ಅಖಾಡಕ್ಕೆ ಇಳಿದಿರುವಂಥದ್ದು ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.